ಜನತೆಗೆ ನಮಸ್ಕಾರ. ನಾನು ಇವತ್ತು ಜಿಕೆಗೆ ಕೃಷಿ ಮೇಳದಲ್ಲಿ ತೆಂಗು ಸುಲಿಯುವ ಒಂದು ಯಂತ್ರ ಬಂದಿದೆ. ಆ ತೆಂಗು ಸುಲಿಯುವ ಯಂತ್ರದ ಬಗ್ಗೆ ನಮ್ಮ ಸರ್ ಕಡೆ ಮಾತಾಡ್ತೀನಿ. ಅವ್ರು ಯಾವ ರೀತಿ ಅದ್ರ ತೆಂಗು ಹೆಂಗ್ ಸುಲಿಯುತ್ತೆ, ಅದು ಮಾಡಿ ನೆಕ್ಸ್ಟ್ ಆದ್ಮೇಲೆ ಪ್ರಾಡಕ್ಟ್ ಯಾವ ರೀತಿ ಬರುತ್ತೆ ಅನ್ನೋದು ಕೂಡ ಎಕ್ಸ್ಪ್ಲೇನ್ ಮಾಡ್ತಾರೆ. ಸರ್ ನಮಸ್ತೆ. ನಮಸ್ಕಾರ ಸರ್, ಇದ್ರ ಬಗ್ಗೆ ಸ್ವಲ್ಪ ನೀವು ಎಕ್ಸ್ಪ್ಲೇನ್ ಮಾಡಿ ನಮ್ಮ ರೈತ ಬಾಂಧವರಿಗೋಸ್ಕರ ಮಾಡಿದ್ರೆ ಸ್ವಲ್ಪ ಹೆಲ್ಪ್ ಆಗುತ್ತೆ ಸರ್ ರೈತರಿಗೆ. ಎಸ್ ಸರ್. ಸರ್ ಆಕ್ಚುಲಿ ನಾವು ಬರೋದು ಸ್ಟಾರ್ ಅಸೋಸಿಯೇಟೆಡ್ ಇಂಡಸ್ಟ್ರೀಸ್ ಬೆಳಗಾವಿಯಿಂದ. ಬೆಳಗಾವ್. ಎಸ್. ಇದು ತೆಂಗಿನಕಾಯಿ ಸುಲಿಯೋ ಮಷಿನ್ ಇದೆ. ಈ ತರ ಕಾಯಿ ಇರುತ್ತಲ್ಲ, ಎಲ್ಲಾ ಕಾಯಿಗಳು ನಿಮ್ಗೆ ಮೇಲೆ ಜಿಟ್ಟು ಹಿಡ್ಕೊಂಡ ನಿಮ್ಗೆ ಸುಲಿದ್ ಕೊಡ್ತೀವಿ. ಒಂದ್ ತಾಸಿಗೆ 700 ಕಾಯಿ ಆರಾಮ್ ನೀವು ಸುಲಬಹುದು. ಒಂದ್ ತಾಸಿಗೆ 700 ಕಾಯಿ ಸುಲಿಬಹುದು. ಈ ತರದ ಕಾಯಿಗಳು ಒಂದ್ ತಾಸಿಗೆ 700 ಕಾಯಿ ಸುಲಿಬಹುದು. ಮತ್ತ ನಿಮಗ ಇದು ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಇಂದ ಸಬ್ಸಿಡಿ ನಲ್ಲಿನೂ ಅವೈಲೇಬಲ್ ಇದೆ. ಎಷ್ಟು ಸಿಗುತ್ತೆ ಸರ್? ಅದು 1,47,500 ಸಬ್ಸಿಡಿ ಕಾಸ್ಟ್ ಇದೆ, ಫುಲ್ ಕಾಸ್ಟ್. ಅದ್ರ ಮೇಲೆ ನೀವು 38,000 ಸಬ್ಸಿಡಿ ಇದೆ. 38,000 ಸಬ್ಸಿಡಿ ಇದೆ. ಅದಾದ್ಮೇಲೆ ರೈತರಿಗೆ ಸಬ್ಸಿಡಿ ಗೌರ್ಮೆಂಟ್ ಆಫ್ ಕರ್ನಾಟಕ ಗೌರ್ಮೆಂಟ್ ಆಫ್ ಕರ್ನಾಟಕ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಎಲ್ಲ ಸಬ್ಸಿಡಿ ಸಿಗುತ್ತೆ. ಮತ್ತೆ ಇದು 3 HP ಸಿಂಗಲ್ ಫೇಸ್ 3 ಫೇಸ್ ಮೋಟರ್ ಮೇಲೆ ಕರೆಂಟ್ ಮೇಲೆ ನಡೆದಿದೆ. ಸರ್, ಯಾವ ರೀತಿ ಫಾರ್ಮರ್ಸ್, ಸ್ಮಾಲ್ ಫಾರ್ಮರ್ಸ್ ಇರ್ತಾರೆ ಅಥವಾ ಲಾರ್ಜ್ ದೊಡ್ಡ ಸ್ಕೇಲ್ ಅಲ್ಲಿ ಇರ್ತಾರೆ, ಆತರ ಯಾವ ರೀತಿ ಡಿಪೆಂಡ್ಸ್. ಆಕ್ಚುಲಿ ಏನೈತಿ, ದೊಡ್ಡ ತೋಟಗಾರ ಇರ್ತಾರಲ್ಲ, ಅವರು ಜಾಸ್ತಿ ನಮ್ ಕಡೆಯಿಂದ ತಗೊಳ್ತಾರೆ. ಇಲ್ಲ ಅಂದ್ರೆ ಇನ್ನೂ ಒಂದ್ ಮಾಡೆಲ್ ಇದೆ, ಅದು 2 HP ದು. ಅದಕ್ಕೆ ನೀವು ಪರ್ಸನ್ ಹೆಂಗ್ ಕೆಲಸ ಮಾಡ್ತಾರಲ್ಲ ಅದ್ರ ಮೇಲೆ ಡಿಪೆಂಡ್ ಅದ್ರ ಕೆಪಾಸಿಟಿ. ಅದು 2 HP ಮೋಟರ್ ಮೇಲೆ ನಡೆದಿದೆ. ಆಕ್ಚುಲಿ ಜಾಸ್ತಿ ಡಿಮಾಂಡ್ ಇರೋದು ಮಷಿನ್ ಇದೆ. ಯಾಕಂದ್ರೆ ಇದ್ರಾಗ ಏನೈತಿ, ಬರೀ ಕಾಯಿಲೆ ನಿಮ್ಗೆ ಹಾಕ್ಬೇಕಾಗುತ್ತೆ. ಯಾವ ರೀತಿ ಹಾಕೋದು ಅಂತ ತೋರಿಸಿ. ಇಲ್ಲೇ ಹಿಂಗ್ ಕಾಯಿ ನೀವು ಬರೀ ಹಾಕುದು. ಹಾಕಿದಾಗ ನಿಮ್ಗೆ ಸಿಪ್ಪೆ ಏನೈತಲ್ಲ ಈ ಕಡೆ ಬರುತ್ತೆ ಎಲ್ಲ ಸಿಪ್ಪೆ. ಮತ್ತೆ ಕಾಯಿ ಎಲ್ಲ ಈ ಸೈಡ್ ಬರುತ್ತೆ. ಕಾಯಿ ಅಂದ್ರೆ ಸಿಪ್ಪೆ ಸಿಲ್ಲದಂತ ಕಾಯಿ ಈ ಕಡೆ ಈ ಕಡೆ ಬರುತ್ತೆ ಅಷ್ಟೇ. ಇದು ಅದು ಸರ್. ಇದು ಸಬ್ಸಿಡಿ, ಇದು ಜನರಲ್ ಸಲುವಾಗಿ. ಆಮೇಲೆ ಇದು ಸ್ಪೆಷಲ್ ಕ್ಯಾಟಗರಿಗೆ 47,500 ರೂಪಾಯಿ ಸಬ್ಸಿಡಿ ಇರುತ್ತೆ. ಜನರಲ್ ಆಗಿರುವಂತವರಿಗೆ 38,000 ಸಬ್ಸಿಡಿ ಸಿಗುತ್ತೆ ಗೌರ್ಮೆಂಟ್ ಆಫ್ ಕರ್ನಾಟಕ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್. ಎಸ್ ಸರ್. ಇದು ಟೋಟಲ್ ಕಾಸ್ಟ್ ಅಂದ್ರೆ MRP ಬಂದ್ಬಿಟ್ಟು 1,40,500. ಥ್ಯಾಂಕ್ ಯು ಸೋ ಮಚ್ ಸರ್. ನಿಮ್ ನಂಬರ್ ಬೇಕಂದ್ರೆ ಅಲ್ಲಿ ಕೆಳಗೆ ಕೊಟ್ಟಿದ್ದೀನಿ. ನಮ್ ನಂಬರ್, ನೀವು ಮಷಿನ್ ಬೇಕಾದ್ರೆ ನೀವು ನಮಗೆ ಕಾಂಟ್ಯಾಕ್ಟ್ ಮಾಡಬಹುದು. ನಮ್ ನಂಬರ್ ಇದೆ 9481406884. ಸರ್, ಡೆಲಿವರಿ ಮತ್ತೆ ಯಾವ ರೀತಿ ಮಾಡ್ಕೊಡ್ತೀರಾ? ಡೆಲಿವರಿ ನೀವು ಆಕ್ಚುಲಿ ಟ್ರಾನ್ಸ್ಪೋರ್ಟ್, ನೀವು ಕಾಯಿ ತಗೊಂಡು ನಮ್ ಕಡೆ ಟ್ರಯಲ್ ಮಾಡಬೇಕು. ಆಮೇಲೆ ನಿಮ್ಮ ಗಾಡಿ ಬಂದಾಗ ನಿಮ್ ಗಾಡಿಯಲ್ಲಿ ಹಾಕೊಡ್ತೀವಿ. ಇಲ್ಲಾಂದ್ರೆ ಟ್ರಾನ್ಸ್ಪೋರ್ಟೇಶನ್ ಯಾವ್ದು ನಿಮ್ ಸಮೀಪ ಇರ್ತೈತಿ ಅದರಲ್ಲಿ ಹಾಕೊಡ್ತೀವಿ. ಹೌದಾ? ಅಂದ್ರೆ ಟ್ರಾನ್ಸ್ಪೋರ್ಟೇಶನ್ ಕಾಸ್ಟ್ ನೀವೇ ಕೊಡ್ತೀರಾ ಅಥವಾ ಇಲ್ಲ ಫಾರ್ಮರ್ಸ್ ಓನ ಗಾಡಿ ತಗೊಂಡ್ಬಂದ್ರೆ ಅವರು ತಗೊಂಡ್ಬೋದು, ಅಥವಾ ನೀವಾಗೆ ಮಾಡ್ಕೊಡ್ತೀರಿ ಅಂತಂದ್ರೆ ಅವ್ರಿಗೆ ಕಾಸ್ಟ್ ಕಟ್ಬೇಕಾಗುತ್ತೆ. ಟ್ರಾನ್ಸ್ಪೋರ್ಟೇಶನ್ ಕಾಸ್ಟ್ ಎಷ್ಟಾಗುತ್ತೆ ಕಟ್ಬೇಕಾಗುತ್ತೆ. ಅದು ಡಿಪೆಂಡ್ಸ್, ಏನ್ ಏರಿಯಾ ಐತಿ ಯಾವ ಏರಿಯಾ ಐತಿ ಅದು ಎಲ್ಲ ಡಿಪೆಂಡ್ಸ್. ಆಲ್ ಓವರ್ ಕರ್ನಾಟಕ ಅಥವಾ ಕೊಡ್ತೀರಾ ಸರ್? ಆಲ್ ಓವರ್ ಕರ್ನಾಟಕ, ಗೋವಾ, ಮಹಾರಾಷ್ಟ್ರ ಎಲ್ಲ ಕಡೆ ಎಲ್ಲ ಕಡೆ ಕೊಡ್ತೀವಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನಮಸ್ಕಾರ.